ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ ತಮ್ಮೆಲ್ಲ ಎಕ್ಸ್ಪ್ಲನೇಷನ್ಗೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಕೆಪಿಸಿಸಿ ಕಚೇರಿ ಮುಂದೆ ಹೈ ಡ್ರಾಮಾ ಆಗ್ತಾ ಇದೆ. ಕಾರಣ ತರೀಕೆರೆ ಕ್ಷೇತ್ರದ ಟಿಕೆಟ್ ಅನ್ನ ಗೋಪಿ ಕೃಷ್ಣಗೆ ಕೊಡಿಸಬೇಕು ಅಂತ ಹೇಳಿ ಬೆಂಬಲಿಗರು ಪಟ್ಟನ್ನ ಹಿಡಿದಿದ್ದಾರೆ. ಇವತ್ತು ವಿಷದ ಬಾಟಲ್ ಅನ್ನ ಹಿಡಿದು ಬೆಂಬಲಿಗರು ಹೈ ಡ್ರಾಮಾ ಮಾಡಿದ್ದಾರೆ. ಇನ್ನು ವಿಷ ಕುಡಿಯೋದಕ್ಕೂ ಕೂಡ ಪ್ರಯತ್ನಗಳನ್ನ ಪಟ್ಟಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಬೆಂಬಲಿಗರ ಜೊತೆಯಲ್ಲಿ ಗೋಪಿ ಕೃಷ್ಣನೂ ಬಂದಿದ್ದಾರೆ. ಶ್ರೀನಿವಾಸ್ಗೆ ಟಿಕೆಟ್ ಕೊಡಬಾರದು ಅಂತ ಹೇಳಿ ಕೂಗಾಟ ರಂಪಾಟ ಮಾಡಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನ ಎಲ್ಲ ನಡೆಸಿದ್ರಲ್ಲ, ಆ ಸಂದರ್ಭದಲ್ಲಿ ಸಾಕಷ್ಟು ಹೆಸರುಗಳನ್ನ ಇವರು ನೋಂದಾಯಿಸಿದ್ದಾರೆ. ಜೊತೆಗೆ ಜನಾನುರಾಗಿಯಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಅಂದ್ರೆ ಗೋಪಿ ಕೃಷ್ಣ ಅವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಬೆಂಬಲಿಗರು ಇವತ್ತು ಹೈ ಡ್ರಾಮಾ ಮಾಡಿದ್ದಾರೆ. ನೋಡಿ, ಆ ವಿಷದ ಬಾಟಲ್ ತಂದಿದ್ದಾರೆ, ಒಬ್ರಲ್ಲಿ ಅಡ್ಡ ಬಿದ್ದಿದ್ದಾರೆ. ಅಂದ್ರೆ ವಿಷ ನಾವು ಕುಡಿದ್ಬಿಡ್ತೀವಿ, ನಾವ್ ಇಲ್ಲೇ ಸತ್ತು ಹೋಗ್ತೀವಿ, ಇಲ್ಲಾಂದ್ರೆ ನೀವು ಗೋಪಿ ಕೃಷ್ಣಗೆ ಟಿಕೆಟ್ ಕೊಟ್ರೆ ನಮಗೆ ಸಮಾಧಾನ ಆಗುತ್ತೆ, ಟಿಕೆಟ್ ಕೇಳೋದಕ್ಕೆ ನಾವು ಬಂದಿರೋದು ಅಂತ ಹೇಳಿ ನೂರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಬಂದಿದ್ದಾರೆ. ಅವ್ರ ಜೊತೆಗೆ ಗೋಪಿ ಕೃಷ್ಣ ಅವರು ಕೂಡ ಬಂದಿದ್ದಾರೆ. ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಇದ್ದಾರೆ. ಪೊಲೀಸರು ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಮತ್ತೆ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಳ್ತೀವಿ ಅಂತ ಅಲ್ಲಿ ಬೆದರಿಕೆ ಹಾಕ್ತಾ ಇದಾರಲ್ಲ, ಆ ರೀತಿ ಮಾಡ್ಕೊಳ್ಬೇಡಿ ಅಂತ ಹೇಳಿ ತಡೆಯೋ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಅಲ್ಲೊಬ್ರು ಗೋಪಿ ಕೃಷ್ಣ ಅವರ ಅಭಿಮಾನಿ ಬೆಂಬಲಿಗರು ಆ ವಿಷ ಸೇವಿಸೋದಕ್ಕೆ ಹೊರಟಿದ್ದಾರೆ. ಸದ್ಯಕ್ಕೆ ಅವರು ಅಸ್ವಸ್ಥರಾಗಿರೋದನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, 2013 ಹಾಗೇನೆ 2018 ಚುನಾವಣೆಯಲ್ಲಿ ಚಿತ್ರಣವನ್ನ ನೋಡಿದ್ವಿ. ಗೋಪಿ ಕೃಷ್ಣ ಅವರು ಎಷ್ಟು ಮತಗಳ ಅಂತರದಿಂದ ಪರಾಭವಗೊಂಡಿದ್ರು ಅನ್ನೋದನ್ನು ಗಮನಿಸಿದ್ವಿ. ಈ ಸಲ ಟಿಕೆಟ್ ಕೊಡ್ಲೇಬೇಕು ಅಂತ ಹೇಳಿ ಬೆಂಬಲಿಗರನ್ನ ಕಳಿಸಿದ್ದಾರೆ, ಕರ್ಕೊಂಡ್ಬಂದಿದ್ದಾರೆ. ಈಗ ಕೆಪಿಸಿಸಿ ಕಡೆಯಿಂದ ಅಟ್ಲೀಸ್ಟ್ ಕಾಂಗ್ರೆಸ್ ನಾಯಕರು ಇದಕ್ಕೆ ಯಾವ ತರ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಹೈ ಡ್ರಾಮಾ ನಡೀತಾ ಇದೆ, ವಿಷ ಕುಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಶರ್ಮಿತಾ ಶೆಟ್ಟಿ, ತರೀಕೆರೆ ಟಿಕೆಟ್ ವಿಚಾರವಾಗಿ ಇದೀಗ ಅತಿದೊಡ್ಡ ದಂಗಲ್ ಆರಂಭವಾಗಿರುವಂಥದ್ದು. ಇನ್ನೇನು ಎರಡನೇ ಪಟ್ಟಿ ರಿಲೀಸ್ ಸಂಬಂಧಪಟ್ಟಕ್ಕೆ ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ನ ಕೇಂದ್ರ ಚುನಾವಣಾ ಸಮಿತಿ ಸಭೆ ಇದೆ. ಇನ್ನೇನು ಕಾಂಗ್ರೆಸ್ ಕಚೇರಿಯಲ್ಲಿ ಈಗ ನಾನಿರ್ತಕ್ಕಂಥದ್ದು ಕಾಂಗ್ರೆಸ್ ಕಚೇರಿಯಲ್ಲಿ ಕೂಡ 12:30ಕ್ಕೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಪಕ್ಷ ಸೇರ್ಪಡೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಇದರ ಬೆನ್ನಲ್ಲೇ ಕ್ವೀನ್ಸ್ ರಸ್ತೆಯಲ್ಲಿರ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಚೇರಿ ಮುಂದೆ ಮಡಿವಾಳ ಸಮುದಾಯದ ಅನೇಕ ನಾಯಕರುಗಳು ಮತ್ತು ಆ ಸಮುದಾಯದ ಅನೇಕ ಕಾರ್ಯಕರ್ತರುಗಳು ತರೀಕೆರೆಯಿಂದ ಗೋಪಿ ಕೃಷ್ಣ ಅವರಿಗೆ ಟಿಕೆಟ್ ಕೊಡಬೇಕಂತೇಳಿ ಆಗ್ರಹಿಸಿ ಇಲ್ಲೊಂದು ಪ್ರೊಟೆಸ್ಟ್ ಮಾಡ್ತಿರುವಂಥದ್ದು, ಧರಣಿ ಮಾಡ್ತಿರುವಂಥದ್ದು, ಹೈಡ್ರಾಮಾ ಸೃಷ್ಟಿಯಾಗಿರ್ತಕ್ಕಂಥದ್ದು. ಒಬ್ಬ ಕಾರ್ಯಕರ್ತರು ಅವರ ಆಪ್ತರು ಆಗಿರ್ತಕ್ಕಂಥ ವಿಷದ ಬಾಟ್ಲಿ ಹಿಡಿಯುವ ಮುಖಾಂತರ ಇವರಿಗೆ ಟಿಕೆಟ್ ಅನ್ನು ಕೊಡಬೇಕಂತೇಳಿ ಪರೋಕ್ಷವಾಗಿ ಎಲ್ಲ ಒಂದು ಕಡೆ ಟಿಕೆಟ್ಗಾಗಿ ಈ ರೀತಿಯ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಈಗಾಗಲೇ ಗೋಪಿ ಕೃಷ್ಣ ಅವರಿಗೆ ಟಿಕೆಟ್ ಕೊಡಬೇಕಂತೇಳಿ ಅತಿ ದೊಡ್ಡ ಒತ್ತಾಯ ಆಗ್ತಿರುವಂಥದ್ದು. ಕಾಂಗ್ರೆಸ್ ಏನು ಕಚೇರಿ ಮುಂದೆ ಧರಣಿ ಮತ್ತು ಹೋರಾಟಗಳು ಕೂಡ ಆರಂಭವಾಗಿರುವಂಥದ್ದು. ಈ ಎಲ್ಲದರ ನಡುವೆ ತರೀಕೆರೆ ವಿಚಾರವಾಗಿ 2 ಜನ ಪ್ರಮುಖ ಆಕಾಂಕ್ಷಿಗಳು ಇರ್ತಕ್ಕಂಥದ್ದು. ಮಾಜಿ ಶಾಸಕ ಶ್ರೀನಿವಾಸ್ ಇರ್ತಕ್ಕಂಥದ್ದು ಮತ್ತು ಗೋಪಿ ಕೃಷ್ಣ ಇರ್ತಕ್ಕಂಥದ್ದು. ಶ್ರೀನಿವಾಸ್ ಅವರು ಕುರುಬ ಸಮುದಾಯಕ್ಕೆ ಸೇರಿದ್ರೆ ಗೋಪಿ ಕೃಷ್ಣರವರು ಹಿಂದುಳಿದ ಸಮಾಜದ ಮಡಿವಾಳ ಸಮುದಾಯಕ್ಕೆ ಸೇರಿದಂತವರು. ಹೇಳದಂಗೆ ಮಡಿವಾಳ ಸಮುದಾಯದ ಪ್ರಮುಖ ನಾಯಕ, ಪ್ರಬಲ ನಾಯಕ ಅಂತ ಗುರುತಿಸಿಕೊಂಡವರು ಗೋಪಿ ಕೃಷ್ಣ ಅವರು. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಡಿವಾಳ ಸಮುದಾಯದವರೇ ಬಂದಿರೋದ್ರಿಂದ ಅಲ್ಲಿ ಬೆಂಬಲಿಗರನ್ನ ಮಾತಾಡ್ಸಕ್ ಟ್ರೈ ಮಾಡಬಹುದಾ, ಅವ್ರ ಬೇಡಿಕೆಗಳು ಏನು ಅಂತ? ಖಂಡಿತವಾಗಿಯೂ ನಾನು ಆ ಕೆಲಸ ಮಾಡ್ತೀನಿ ಶರ್ಮಿತಾ ಶೆಟ್ಟಿ. ನನ್ನ ಜೊತೆ ಮಡಿವಾಳ ಸಮುದಾಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸುಬ್ಬಣ್ಣರವರಿದ್ದಾರೆ. ಸುಬ್ಬಣ್ಣರವರೇ, ಗೋಪಿ ಕೃಷ್ಣ ಅವರು ಕಳೆದ ಬಾರಿ ಕೂಡ ಸ್ಪರ್ಧೆ ಮಾಡಿದ್ರು, ಸೋತಿದ್ರು. ಹಾಗಾಗಿ ಮತ್ತೆ ನೀವು ತಾವು ಟಿಕೆಟ್ಗೆ ಏನು ಪಟ್ಟಿ ಹಿಡಿದಿರುವಂಥದ್ದು. ಗೋಪಿ ಕೃಷ್ಣ ಅವರಿಗೆ ಟಿಕೆಟ್ ಅನ್ನು ಕೊಡದೇ ಇದ್ರೆ ಮುಂದೆ ತಾವು ಬಂಡಾಯ ಅಭ್ಯರ್ಥಿಯಾಗಿ ಗೋಪಿ ಕೃಷ್ಣ ಅವ್ರನ್ನ ಕಣಕ್ಕಿಳಿಸ್ತೀರಾ? ಈಗ ಕೊನೆ ಹಂತದವರೆಗೂ ನಾವು ನೋಡ್ತೀರಿ, ಇಡೀ ರಾಜ್ಯದಲ್ಲಿ 15 ಲಕ್ಷ ಜನ ಚುನಾವಣೆನೇ ಬಹಿಷ್ಕಾರ ಮಾಡ್ತೀವಿ ನಾವು. ಯಾಕೆ ಅಂತಂತಂದ್ರೆ ಕಳೆದ ಚುನಾವಣೆಯಲ್ಲಿ 550 ಓಟಲ್ಲಿ ಇಂಡಿಪೆಂಡೆಂಟ್ ನಿಂತು ಸೋತಿರೋದು. ಆದ್ರೆ ಇನ್ನೊಂದು ಚುನಾವಣೆಯಲ್ಲಿ 2000 ಮತಗಳ ಅಂತರದಿಂದ ಸೋತಿರೋದು ಇಂಡಿಪೆಂಡೆಂಟ್ ಅಲ್ಲಿ. ಈ ಸಾರಿ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಸೇರಿಸ್ಕೊಂಡು ಅವ್ರನ್ನ ನಿಮ್ಗೆ ಅಶೂರೆನ್ಸ್ ಕೊಟ್ಟು ತುಮಕೂರಲ್ಲಿ 1 ಲಕ್ಷ ಜನ ಸೇರಿಸಿ ಅವತ್ತು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ರು ನಮ್ಗೆ ಮಾತು ಕೊಟ್ಟಿದ್ದಾರೆ. ಕೊಡ್ತೀರಿ, ನಿಮ್ಗೊಂದು ಮಡಿವಾಳರಿಗೆ MLA ಟಿಕೆಟ್, ಒಂದು MLC ಟಿಕೆಟ್ ಕೊಡ್ತೀವಿ, MLC ಮಾಡ್ತೀರಿ ಅಂತ ಹೇಳಿದ್ದಾರೆ. ಹಂಗಾಗಿ ಕೊಡ್ಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀರಿ. ಅದ್ರ ಕೊಡದೇ ಇದ್ದ ಪಕ್ಷದಲ್ಲಿ ಮುಂದಿನ ಆಲೋಚನೆಗಳು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಸಂಘದ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಮೀಟಿಂಗ್ ಕರೆದು, ಸ್ವಾಮೀಜಿಗಳು ಎಲ್ಲ 3 ಜನ ಸ್ವಾಮೀಜಿಗಳನ್ನ ಕರೆದು ನಾವು ಅದನ್ನ ಏನ್ ನಿರ್ಣಯ ಮಾಡಬೇಕು ಅತಿ ಶೀಘ್ರದಲ್ಲೇ ಮಾಡ್ತೀವಿ. ಈಗ ತಾವು ತಮ್ಮ ಸಮುದಾಯಕ್ಕೆ ತರೀಕೆರೆಯಿಂದ ಟಿಕೆಟ್ ಅನ್ನ ಕೇಳಿರುವಂತದ್ದು. ನಿಮಗೆ ಕೊಟ್ಟು ಒಂದು ವೇಳೆ ನಿಮ್ಮ ಇನ್ನೊಬ್ಬರು ಪ್ರಬಲ ಆಕಾಂಕ್ಷಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಮತ್ತು ಅವರ ಬೆಂಬಲಿಗರು ನಿಮಗೆ ಬೆಂಬಲ ಕೊಡ್ತಾರಂತ ಯಾವ ಗ್ಯಾರಂಟಿ? ನೋಡಿ, ಶ್ರೀನಿವಾಸನು ಇಂಡಿಪೆಂಡೆಂಟ್ ಅಲ್ಲಿ ನಿಂತಿದ್ರು ಕಳೆದ ಸಾಲಲ್ಲಿ.
ಗೋಪಿಕೃಷ್ಣಲ್ಲೂ ಇಂಡಿಪೆಂಡೆಂಟ್ ನಿಂತಿದ್ರು. ನಮ್ಮ ಸಮಾಜದ ಓಟು 2,000 ಓಟ್ ಇರೋದು. ಶ್ರೀನಿವಾಸ್ ಸಮಾಜದ ಓಟು 20,000 ಇದೆ. ನಮಗೂ ಅವ್ರಿಗೂ ಡಿಫರೆನ್ಸಸ್ ನೀವು ಅವ್ರನ್ನೇ ಕೇಳಿ ಪ್ರಶ್ನೆ. ಅಷ್ಟು ನಮ್ಮ ಗೋಪಿಕೃಷ್ಣ ಅವ್ರು ಜನರಾಗಿ ಟಿಕೆಟ್ ಕೊಡಿದ್ರೆ 20,000 ಅಂತರದಲ್ಲಿ ಗೆಲ್ತೀರಿ, 100 ಗೆಲ್ತೀರಿ. ಸರಿ, ನಾವು ಅದು ಏನು ರಿಪೋರ್ಟ್ಸ್ ಇದೆ, ಏನು ಕಾಂಗ್ರೆಸ್ ಸರ್ವೆ ಮಾಡಿಸಿದ್ದಾರೆ, 3 ರಿಪೋರ್ಟ್ ಮಾಡಿದ್ದಾರೆ, ಅದರಲ್ಲಿ ಗೋಪಿಕೃಷ್ಣ ಫಸ್ಟ್ ಬಂದಿದೆ. ಹಂಗಾಗಿ ಒತ್ತಾಯ ಮಾಡಿ ಕಳೆದ ಬಾರಿ ಹಾಲಿ ಶಾಸಕರಿಗೆ ಸಿಟ್ಟಿಂಗ್ MLA ಟಿಕೆಟ್ ತಪ್ಪಿಸಿ ಗೋಪಿಕೃಷ್ಣ ಅವರು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ನಾಗರಾಜ್ ಅನ್ನೋರಿಗೆ ನಾಗರಾಜ್ ಅವರು ಕೊಟ್ಟಿದ್ರು. ಗೋಪಿಕೃಷ್ಣ ಅವರಿಗೆ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು. ಅವರು ಈ ಹಿಂದೆ ಹಾಲಿ ಶಾಸಕರಾಗಿದ್ದಂತವರು ಯಾರು ಶ್ರೀನಿವಾಸ್ ಅವರು ಹೌದು ಶಾಸಕರಾಗಿದ್ರು. ಎಲ್ಲ ಒಂದ್ ಕಡೆ ಇದು ಎರಡೂ ಸಮುದಾಯಗಳ ನಡುವೆ ಈ ಟಿಕೆಟ್ ವಿಚಾರವಾಗಿ ಬೇರೆ ಬೇರೆ ಅರ್ಥ ಕಲ್ಪಿಸುತ್ತಾ? ಈಗ ನೋಡಿ, ಏನು ಶ್ರೀನಿವಾಸ್ ಇದಾರಲ್ಲ, ಕಡೂರಲ್ಲಿ ಅವರೇ ಜಾತಿಗೆ ಒಂದು ಟಿಕೆಟ್ ಕೊಟ್ಟಿದ್ದಾರೆ ಆನಂದ್ ಅವ್ರಿಗೆ. ಇಲ್ಲಿ ಪಕ್ಕದಲ್ಲಿ ಅಲ್ಲಿ ಘೋಷಣೆ ಆಗಿಲ್ಲ. ಆಗಿದೆ ಘೋಷಣೆ ಆಗಿಲ್ಲ. ಮೊದಲ ಪಟ್ಟಿಯಲ್ಲಿ ಘೋಷಣೆ ಆಗಿಲ್ಲ. ಈಗ ಎರಡನೇ ಪಟ್ಟಿಯಲ್ಲಿ ಅವ್ರದ್ದು ಒಂದೇ ಸಿಂಗಲ್ ಟಿಕೆಟ್ ಘೋಷಣೆ ಆಗ್ಬಹುದು ಅಂತ ಅನ್ಕೊಳ್ಳಿ. ಯಾಕೆ ಪ್ರೊಟೆಸ್ಟ್ ಅನ್ನು ಮಾಡ್ತೀರಾ, ಧರಣಿ ಮಾಡ್ತೀರಾ? ಇದು ಪರೋಕ್ಷವಾಗಿ ನಿಮ್ಮ ನಾಯಕರಿಗೆ ಬ್ಲಾಕ್ ಮೇಲ್ ಮಾಡೋದ ಅಥವಾ ಒತ್ತಡ ತಂತ್ರನ? ಅಲ್ಲ, ನಾವು ಸಿದ್ದರಾಮಯ್ಯನವರಿಗೆ ಒತ್ತಡ ಆಗ್ತಾ ಇದ್ದೀರಿ, ನಮಗೆ ಟಿಕೆಟ್ ಬೇಕೇ ಬೇಕು ಅಂತ ಒತ್ತಡ ಆಗ್ತಾ ಇದೆ. ತಾವು DK ಶಿವಕುಮಾರ್ ರವರ ಫಾಲೋವರ್ಸ. DK ಶಿವಕುಮಾರ್ಗೂ ಅವ್ರ ಮನೆ ಮುಂದೆ ಧರಣಿ ಮಾಡಿದ್ದೀರಿ. ಅವರು ನಮ್ದೇನಿಲ್ಲಪ್ಪ, ನಾವು ಟಿಕೆಟ್ ನಿಮ್ಗೆ ಕೊಡ್ತೀರಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರು ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯರು ಆಯ್ತು ನಾವು ಸರ್ವೆ ಮಾಡಿಸ್ತೀರಿ ಅಂತ ಹೇಳಿದ್ದಾರೆ. ಆದ್ರೆ ಸರ್ವೆ ಮಾಡಿಸ್ತೀರಿ ಅಂತ ಹೇಳ್ಬಿಟ್ಟು ಕೊನೆಗೆ ಕಳೆದಾದಂಗೆ ಆಗಬಾರ್ದು ಅನ್ನೋದು ಒಂದಕ್ಕೆ ಒತ್ತಾಯ ಮಾಡ್ತಾರೆ. ಇದು KPCC ನಾಯಕರುಗಳಿಗೆ ಎಚ್ಚರಿಕೆ ಕೊಡುವ ಕಾರಣಕ್ಕಾಗಿ ತಾವು ಧರಣಿ ಮತ್ತು ಪ್ರತಿಭಟನೆಯನ್ನ ಮಾಡ್ತಿದ್ರ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಒಂದ್ ಕಡೆ ಬೇರೆ ರೀತಿ ಸಂದೇಶ ರವಾನೆ ಆಗಲ್ವಾ? ಬ್ಲಾಕ್ ಮೇಲ್ ಮಾಡ್ತಾರೆ, ಧರಣಿ ಮಾಡ್ತಿದ್ದಾರೆ ಅಂದ್ರೆ ವಿಪಕ್ಷಗಳಿಗೆ ಇದು ಆಹಾರ ಆಗಲ್ವಾ? ನೋಡಿ, ಬ್ಲಾಕ್ ಮೇಲ್ ಮಾಡೋದು ಏನಿಲ್ಲ ಪ್ರಶ್ನೆನೆ. ನಾವು ಇಡೀ ರಾಜ್ಯದಲ್ಲಿ 220 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಡಿವಾಳ್ರು ಎಲ್ಲಾ ಕಡೆ ಇದ್ದೀರಿ. ನಾವು 2,000, 3,000, 5,000, 10,000, 28,000 ಸೊರಬದಲ್ಲಿದ್ದೀರಿ. ನಾವು 34 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವೇ ನಿರ್ಣಾಯಕ. ನಮ್ಮ ಓಟುಗಳು ಬೇಕಾಗಿಲ್ಲ ಅಂತಂತಂದ್ರೆ ಬೇರೆ ಅದರ್ ಕಮ್ಯುನಿಟೀಸ್ಗೆ 12 ಸೀಟ್ 13 ಸೀಟ್ ಕೊಡ್ತೀರಾ, ನಮ್ಗೊಂದು ಸೀಟ್ ಕೊಡಬಾರ್ದು ಅಂತ ನಮ್ದು ಅನ್ಯಾಯ ಆಗ್ತಾ ಇದೆ ಅಂತ ಕೇಳ್ತೀವಿ. ಒಟ್ಟಾರೆ ಮಡಿವಾಳ ಸಮುದಾಯಕ್ಕೆ ಒಂದಾದ್ರೂ ಸೀಟನ್ನು ಕೊಡಿ. 34 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ನಿರ್ಣಾಯಕರಿದ್ದೇವೆ. ಹಾಗಾಗಿ ಗೋಪಿಕೃಷ್ಣ ಅವರಿಗೆ ಟಿಕೆಟ್ ಕೊಡಿ. ನಾವು ಈಗಾಗಲೇ DK ಶಿವಕುಮಾರ್ನ ಭೇಟಿಯಾಗಿ ಒತ್ತಾಯ ಮಾಡಿದ್ದೇವೆ. ಹಾಗಾಗಿ ಸಿದ್ದರಾಮಯ್ಯ ನಾವು ಒತ್ತಾಯ ಮಾಡ್ತೀವಿ, ಟಿಕೆಟ್ ಕೊಡುವವರು ಕೂಡ ನಮ್ಮ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರು ಒತ್ತಾಯ ಮತ್ತು ಆಗ್ರಹ ಆಗಿರ್ತಕ್ಕಂಥ. ಒಟ್ಟಾರೆ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪ್ರೊಟೆಸ್ಟ್ ಮತ್ತು ಧರಣಿ ಅಂದ್ರೆ ಪ್ರೊಟೆಸ್ಟ್ ಮುಂದುವರೆದಿರುವಂತದ್ದು. ಎಲ್ಲ ಒಂದ್ ಕಡೆ ಈ ಸುದ್ದಿಗೋಷ್ಠಿ ಕೆಲವೇ ನಿಮಿಷಗಳಲ್ಲಿ ಆರಂಭವಾಗುತ್ತೆ. ಹಾಗಾಗಿ ನಾಯಕರುಗಳಿಗೆ ಇದು ಬಿಸಿ ತಟ್ಟುತ್ತಾ ಅಥವಾ ಇರುಸು ಮುರುಸು ಆಗುತ್ತಾ ಅಥವಾ ಗೋಪಿಕೃಷ್ಣರವರಿಗೆ ಬೇರೆಯದೇ ಸಂದೇಶವನ್ನು ರವಾನೆ ಮಾಡ್ತಾರಾ ಅಥವಾ ಟಿಕೆಟ್ ಕೊಡ್ತೀವಿ ಅಂತ ಭರವಸೆ ಕೊಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಈ ಕ್ಷಣದ ಅಪ್ಡೇಟ್ಸ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.